ವೆಲ್ಕಮ್ ಟು ಹೋಮ್ ಶಿಫ್ ಚೈತ್ರ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋಂಥ ರೆಸಿಪಿ ಬಂದು ರಸಮ್ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ರಸಮ್ಮಲ್ಲಿ ತುಂಬ ವೆರೈಟಿಲಿ ಮಾಡ್ತಾರೆ. ಸೊ ನಾನು ಮಾಡ್ತಿರೋ ಅಂಥ ಇದು ಮೊದಲನೇ ಥರದ್ದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಅದು ಸಿಡಿಯೋ ತನಕ ಚಟಪಟ ಅಂತ ಸಿಡಿಬೇಕು. ಅದು ಸಿಡಿದಾದ್ಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೆಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇದನ್ನು ಬ್ಯಾಚುಲರ್ ಸಹ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಟೊಮೊಟೊ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಈಗ ಅರಿಶಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದು ಫ್ರೆಂಡ್ಸ್, 2-3 ಜನ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಿಮಗೆ ಎಷ್ಟು ಬೇಕೋ ನೋಡಿ ಕ್ವಾಂಟಿಟಿ ತೊಗೊಳ್ಳಿ. ಸೊ ಈಗ ಟೊಮೊಟೊ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಟೊಮೊಟೊ ಎಲ್ಲ ಎಣ್ಣೆ ಬಿಟ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ಈಚೆ ಮಳೆ ಬರ್ತಿರೋ ಅಂಥ ವೆದರ್ಗೂ ಅದಕ್ಕೂ ಬಿಸಿ ಅನ್ನದ ಜೊತೆ ರಸಮ್ಮು ಸೈಡ್ಗೆ ಏನಾದರೂ ಇದ್ಬಿಟ್ರೆ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ಬೋದು ಫ್ರೆಂಡ್ಸ್. ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗಾಗಿರ್ಬೋದು, ಅಥವಾ ನೈಟ್ ಡಿನ್ನರ್ಗೆ, ಅಥವಾ ನಾವು ಈಗ ಭಾನುವಾರದಲ್ಲಿ ಚಿಕನ್ ಎಲ್ಲ ತಿಂದಿರ್ತೀವಿ. ಸೋಮವಾರ ರಸಮ್ ತಿನ್ನೋದ್ರಿಂದ ನಮಗೆ ಹೆವಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ತಿರ್ಗಾ ರಸಮ್ಮಲ್ಲಿ 2-3 ಥರ ರಸಮ್ ಮಾಡ್ತಾರೆ ಫ್ರೆಂಡ್ಸ್. ಇದು ನಾನು ತೋರಿಸ್ತಿರೋಂಥ ಮೊದಲನೇ ಥರದ್ದು. ನಿಮಗೆ ಬೇಕು ಅಂದರೆ ಹೇಳಿ. ಈಗ ಒಂದು ಹಿಡಿಯಷ್ಟು ಬೇಳೆನ ಬೇಯಿಸಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೇಳೆ ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಈಗ ನೀರು ಹಾಕ್ಕೊಂಡೋಣ. ಹುಣಸೆಹಣ್ಣ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಅಂತ ಹುಣಸೆಹಣ್ಣ ನೆನೆಸಿಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಥವಾ ನಿಮಗೆ ನೋಡಿ ಎಷ್ಟು ಬೇಕು ಅನಿಸುತ್ತೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಈಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಕುದಿಯೋಕೆ ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಅಂದರೆ ತುಂಬ ನುಣ್ಣಗಲ್ಲ ಫ್ರೆಂಡ್ಸ್, ತರಿ ಥರ ಜಜ್ಕೋಬೇಕು. ಕುಟಾಣಿಲಿ 1 ಸ್ಪೂನಷ್ಟು ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿಕೊಂಡಿರೋದನ್ನ ಈಗ ಹಾಕ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಲ್ಲ ಹೆಂಗೆ ಕುಟ್ಟಿಕೊಂಡಿದ್ದೀನಿ. ಈ ಥರ ತರಿಯಾಗಿರಬೇಕು ಫ್ರೆಂಡ್ಸ್. ಅಂದರೆ ನಮಗೆ ಮೆಣಸು ಜೀರಿಗೆ ತುಂಬ ಪೇಸ್ಟ್ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ. ನಮಗೆ ತಿನ್ನಬೇಕಾದ್ರೆ ಅದ್ರದ್ದು ತರಿ ಇರುತ್ತಲ್ಲ, ಅದು ನಮಗೆ ಬಾಯಿಗೆ ಸಿಗೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಕುದಿ ಬರೋ ತನಕ ಕಾಯೋಣ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕು. ಈಗ ನೋಡ್ತಿದ್ದೀರಲ್ಲ, ಕುದಿ ಬರ್ತಿದೆ. ಈಗ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ನೋಡ್ತಿದ್ದೀರಲ್ಲ, ಈಗ ಫೈನಲಿ ರಸಮ್ ರೆಡಿಯಾಗಿದೆ. ಸೊ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಿದ್ದೀರಲ್ಲ ರಸಮ್ ಹೇಗೆ ಬಂದಿದೆ ಅಂತ. ಪ್ಲೀಸ್ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.